ಹಲೋ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಫ್ರೆಂಡ್ಸ್, ಇಷ್ಟು ದಿನ ಎಲ್ಲಾದ್ರ ಮೇಲೂ ಸ್ವಚ್ಛ ಭಾರತ್ ಸೆಸ್, ಆ ಸೆಸ್, ಈ ಸೆಸ್ ಅಂತ ಒಂದ್ ರಾಶಿ ಟ್ಯಾಕ್ಸ್ ಹೇರೋರು ಇದೀಗ ರೈಲ್ವೆ ಟಿಕೆಟ್ಗೂ ಬಂದದೆ ಕುತ್ತು. ಹೌದು, ಟ್ರೈನ್ ಆಕ್ಸಿಡೆಂಟ್ಸ್ ನ ತಪ್ಸೋಕೆ ಇದೀಗ ಭಾರತೀಯ ರೈಲ್ವೆ ಸೇಫ್ಟಿ ಸೆಸ್ ಅನ್ನೋದನ್ನ ಇಷ್ಟರಲ್ಲೇ ಜಾರಿಗೆ ತರ್ತಾ ಇದೆ. ಇದರಿಂದಾಗಿ ಟಿಕೆಟ್ ದರ ಕೂಡ ಏರಿಕೆಯಾಗತ್ತೆ. ಅದೇನು ಅದರ ಒಂದು ಸ್ಮಾಲ್ ಡೀಟೇಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಭದ್ರತಾ ಸೆಸ್ ನಿಂದಾಗಿ ಸದ್ಯದಲ್ಲೇ ಏರಲಿದೆ ರೈಲ್ವೆ ಟಿಕೆಟ್ ದರ. ಹೌದು, ಇನ್ಮೇಲೆ ಪ್ರತಿ ರೈಲು ಟಿಕೆಟ್ ಮೇಲೆ ಭದ್ರತಾ ಸೆಸ್ ಅನ್ನು ವಿಧಿಸಲಿರುವ ಕೇಂದ್ರ ರೈಲ್ವೆ ಇಲಾಖೆ ಇದರಿಂದ ಸಂಗ್ರಹವಾಗುವ ಹಣವನ್ನ ರೈಲ್ವೆ ಭದ್ರತಾ ವೆಚ್ಚಕ್ಕಾಗಿ ಉಪಯೋಗಿಸಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ರೈಲ್ವೆ ಟಿಕೆಟ್ ದರ ಹೆಚ್ಚಾಗಲಿದೆ. ಈಗಾಗಲೇ ರೈಲು ಅಪಘಾತಗಳು ಹೆಚ್ಚುತ್ತಾ ಇರೋ ನಿಟ್ಟಿನಲ್ಲಿ ರೈಲ್ವೆ ಭದ್ರತೆಯ ಕುರಿತು ಕೇಂದ್ರ ರೈಲ್ವೆ ಸಚಿವಾಲಯ ಗಂಭೀರವಾಗಿ ಯೋಚಿಸ್ತಾ ಇದೆ. ರೈಲ್ವೆ ಭದ್ರತಾ ಕ್ರಮಗಳನ್ನ ಅಳವಡಿಸಿಕೊಳ್ಳೋದಕ್ಕಾಗಿ ಇಲಾಖೆಗೆ ಪ್ರತಿ ವರ್ಷ ಸುಮಾರು 20,000 ಕೋಟಿ ರೂಪಾಯಿಗಳ ಅಗತ್ಯ ಇದೆ ಅಂತ ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಪ್ರಭು ತಿಳಿಸಿದ್ದಾರೆ. ಅದಕ್ಕಾಗಿ ರೈಲ್ವೆ ಇಲಾಖೆ ಸಾರ್ವಜನಿಕರ ಸಹಕಾರವನ್ನ ಬಯಸಿದ್ದು ಭದ್ರತಾ ಸೆಸ್ ಮೂಲಕ ಇಲಾಖೆಗೆ ಹಣ ಸಂಗ್ರಹವಾಗುವಂತೆ ಮಾಡಲಾಗ್ತಾ ಇದೆ. ಆದ್ರಿಂದ ಪ್ರತಿ ಟಿಕೆಟ್ ದರ ಹೆಚ್ಚಾಗಲಿದ್ದು ಪ್ರಯಾಣಿಕರ ಮೇಲೆ ಹೊರೆ ಬೀಳಲಿದೆ. ರೈಲ್ವೆ ಟ್ರ್ಯಾಕ್ ಗಳ ಉನ್ನತೀಕರಣ, ಸಿಗ್ನಲ್ ಮತ್ತು ಕ್ರಾಸಿಂಗ್ ಗಳನ್ನ ಗೊಂದಲ ಮುಕ್ತವಾಗಿಸುವುದು ಸೇರಿದಂತೆ ಹಲವು ಕ್ರಮಗಳನ್ನ ಇಲಾಖೆ ತೆಗೆದುಕೊಳ್ತಾ ಇದೆ. ಈ ಬಾರಿಯ ಕೇಂದ್ರ ಬಜೆಟ್ ನಲ್ಲಿ ರೈಲ್ವೆ ಇಲಾಖೆ ಡಿಜಿಟಲ್ ಪೇಮೆಂಟ್ ಮೂಲಕ ಟಿಕೆಟ್ ಬುಕಿಂಗ್ ಮಾಡೋರ್ಗೆ ಸೇವಾ ತೆರಿಗೆ ವಿನಾಯಿತಿ ನೀಡಿತ್ತು. ಕ್ಯಾಶ್ಲೆಸ್ ಪದ್ಧತಿಗೆ ಉತ್ತೇಜನ ನೀಡುವ ಸಲುವಾಗಿ ತೆಗೆದುಕೊಂಡಿದ್ದ ಈ ಕ್ರಮದಿಂದ ರೈಲ್ವೆ ಇಲಾಖೆಗೆ ತೀವ್ರ ನಷ್ಟ ಉಂಟಾಗಿದ್ದ ಹಿನ್ನೆಲೆಯಲ್ಲಿ ಇದೀಗ ಸೇವಾ ತೆರಿಗೆಯನ್ನು ಮತ್ತೆ ಹೇರುವ ಬಗ್ಗೆ ಚಿಂತನೆ ನಡೆಯುತ್ತಿದ್ದು, ಇದರೊಂದಿಗೆ ಭದ್ರತಾ ಸೆಸ್ ಸಹ ಹೇರಿ ಟಿಕೆಟ್ ಬೆಲೆ ಏರಿಕೆಯ ಹೊರೆಯನ್ನ ಜನಸಾಮಾನ್ಯ ಎದುರಿಸಬೇಕಾಗಿದೆ. ಸೊ ಕೇಳಿಸ್ಕೊಂಡ್ರಲ್ಲ, ಸದ್ಯದಲ್ಲೇ ಭದ್ರತಾ ಸೆಸ್ ಜೊತೆಗೆ ಸೇವಾ ತೆರಿಗೆ ಕೂಡ ಟಿಕೆಟ್ ಜೊತೆಗೆ ಅಳವಡಿಸ್ತಾರೆ. ಇನ್ನು ಜನಸಾಮಾನ್ಯರು ಆರಾಮಾಗಿ ಟ್ರೈನ್ ಅಲ್ಲಿ ಓಡಾಡಬಹುದು. ಚೀಪ್ ಅಂಡ್ ಬೆಸ್ಟ್ ಅಂತ ಅನ್ಕೊಳ್ಳೋರ್ಗೆ ಈಗ ಟ್ರೈನ್ ಅಲ್ಲಿ ಓಡಾಡೋದು ಕೂಡ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಯಾಕಂದ್ರೆ ಬರೀ ಟ್ಯಾಕ್ಸ್ ಗಳನ್ನೇ ಹೇರಿ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ತಾರೆ. ಸೊ ಇನ್ ಮುಂದಕ್ಕೆ ರೈಲ್ವೆ ಟಿಕೆಟ್ ಅಲ್ಲಿ ಸೇಫ್ಟಿ ಸೆಸ್ ಮತ್ತೆ ಸೇವಾ ತೆರಿಗೆ ಇನ್ಕ್ಲೂಡ್ ಆಗಿರತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ಈ ಟ್ಯಾಕ್ಸ್ ಗಳನ್ನ ಹೇರಿ ಪ್ರೈಸಸ್ ಅನ್ನ ಜಾಸ್ತಿ ಮಾಡ್ತಾ ಇರೋದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನಮ್ಗೆ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.